ವಿದ್ಯಾರ್ಥಿಗಳೇ, ವಿಡಿಯೋ ನಂಬರ್ 152 ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡಬೇಕು, ಸರಿಯಾಗಿ ತಿಳ್ಕೋಬೇಕು. ಈಗ ಕೆಲವೊಂದು ಈಗೇನು ಹೇಳ್ಯಾನ, ಇದನ್ನು ಪ್ರಶ್ನೆ ಹೋದ್ರಿ. ಕನ್ವರ್ಟ್ ಈಚ್ ಆಫ್ ದ ಫಾಲೋಯಿಂಗ್ ಡೆಸಿಮಲ್ ಇಂಟು ದ ಫ್ರ್ಯಾಕ್ಷನ್ ಇನ್ ದ ಲೋಯೆಸ್ಟ್ ಟರ್ಮ್. ಅಂದರೆ ಈ ಭಿನ್ನ ರಾಶಿಗಳನ್ನು, ದಶಮಾಂಶ ಭಿನ್ನ ರಾಶಿಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸಿ ಕನಿಷ್ಠ ರೂಪಕ್ಕೆ ತನ್ನಿರಿ. ಇಂಗ್ಲೀಷ್ ಮೀಡಿಯಂ ಆ್ಯಂಡ್ ಕನ್ನಡ ಮೀಡಿಯಂ ಎಲ್ಲರಿಗೂ ಉಪಯೋಗ ಆಗತ್ತೆ. ಇಲ್ಲಿ ನೋಡ್ರಿ, ಇದು ದಶಮಾಂಶ ಭಿನ್ನ ರಾಶಿ ಇಡಾಗ ಈಗ ನೀವು ಇಲ್ಲಿ ಬಿಂದು ಮುಂದೆ ಒಂದೇ ಅಂಕೆ ಅಂದ್ರೆ 4 ಇಡ್ರಿ, ತಾಳಗೆ 10 ಇಡ್ರಿ. ಇದು ಕನಿಷ್ಠ ರೂಪಕ್ಕೆ ತರಬೇಕೀಗ. ನೀವು ಕನಿಷ್ಠ ರೂಪಕ್ಕೆ ಯಾವ ಅಂಕಿಲೆ ಭಾಗ ಹೋಗ್ತಾವ? 2 2 2 5 ಬರೋಬ್ಬರಿ 2 5. ನಾವು ಆನ್ಸರ್ ಎಷ್ಟು ಬರ್ತಿದ್ರದ? 2 5. ಇನ್ನು ಮುಂದಿನ ಲೆಕ್ಕಗಳು ಮಾಡ್ರಿ. ಮುಂದಿನ ಗಣಿತ ಒಂದು ತಿಳಿಸಿ ನಾನು ಮುಂದಿನ ಗಣಿತಗಳು ಮಾಡಿ. ವಿಡಿಯೋ ಆನ್ ಮಾಡಬೇಕು, ಮಾಡೋದಾದ್ರಿಂದ ಬರ್ತಾವೆ. ವಿಡಿಯೋ ಆನ್ ಮಾಡಿರಲ್ಲ, ಮಾಡಿದ್ದು ಕರೆಕ್ಟ್ ಅದನ್ನೆಲ್ಲ ನಾ ತಿಳಿಸ್ದಂಗೆ ಚೆಕ್ ಮಾಡಿಕೊಡ್ರಿ. ಇವು ದಶಮಾಂಶ ಭಿನ್ನ ರಾಶಿಗಳನ್ನ ಡೆಸಿಮಲ್ ಫ್ರ್ಯಾಕ್ಷನ್ ಕನ್ವರ್ಟ್ ಟು ದ ಎದಕ್ಕೆ ಲೋಯೆಸ್ಟ್ ಫಾರ್ಮ್ ಮಾಡಬೇಕು. ನೀವು ಯಾವುದು ಫ್ರ್ಯಾಕ್ಷನ್ ಲೋಯೆಸ್ಟ್ ಫಾರ್ಮ್ ಮಾಡಬೇಕು ಅದನ್ನು ತಿಳ್ಕೊಬೇಕು ವಿದ್ಯಾರ್ಥಿ. ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು, ನಮ್ಮ ಸೈಡಲ್ಲಿ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ತಿಳಿತದೆ ಇದು ಗಣಿತ. ಮ್ಯಾಕ್ಸಿಮಮ್ 75% ನಿಮಗೆ ಇಂಗ್ಲೀಷ್ ಮೀಡಿಯಂ ವರ್ಡ್ಸ್ಗಳು ಹಾಕಿ ನಾ ಗಣಿತ ಹೇಳ್ತಿರ್ತೀನಿ. ನೀವು ಸೆಂಟೆನ್ಸ್ಗಳನ್ನು ಕರೆಕ್ಟ್ ನೋಡ್ಕೊಂಡು ನೀವು ಗಣಿತ ಮಾಡ್ಬೋದು ಇಂಗ್ಲೀಷ್ ಮೀಡಿಯಮ್ದವು. ನಮ್ಮ ಸೈಡ್ಗೆಲ್ಲ ಇಂಗ್ಲೀಷ್ ಮೀಡಿಯಮ್ಗಳು ಹಿಂಗೆ ಇರ್ತಾವೆ. ಬರೀದು ಇಂಗ್ಲೀಷ್ ಮೀಡಿಯಮ್ದಾಗ ಹೇಳೋದು ಕನ್ನಡ ಮೀಡಿಯಮ್ದಾಗ. ಓಕೆ, 27 ಇಡ್ರಿ, ತೆಳಗೆ 2 ಸ್ಥಾನ ಬಿಟ್ಟು ಅಂದ್ರೆ 100 ಇಡ್ರಿ. ಇದು 2ರಲ್ಲಿ ಹೋಗ್ತದೆ, ಇದು ಹೋಗೋದಿಲ್ಲ. ಮ್ಯಾಲಿಂದು 3ರಲ್ಲಿ ಹೋಗ್ತದೆ, ತಳಗೆ ಹೋಗೋದಿಲ್ಲ. ಅವಾಗ ಇದ್ರ ಉತ್ತರ ಎಷ್ಟು ಬರ್ತದೆ? 27 100. ಇದು ಕನಿಷ್ಠ ರೂಪಕ್ಕೆ ಬರೋದಿಲ್ಲ, ಶುದ್ಧ ಭಿನ್ನ ರಾಶಿ. ಇದು ಯಾವ ಭಿನ್ನ ರಾಶಿ ಬರ್ತದೆ? ಸಮ ಭಿನ್ನ ರಾಶಿ. ಈಗ 35 ಇಡ್ರಿ, ತಳಗ ದಶಮಾಂಶದಾಗ 2 ಸ್ಥಾನ ಅಂಕಿ, 2 ಅಂಕಿ ಬಂದ್ರೆ ನೋಡ್ರಿ 100 ಇಡ್ರಿ. 5 7 35, 5 20 ನೋಡ್ರಿ. 7ಕ್ಕೆ 20ಕ್ಕೆ ಭಾಗ ಹೋಗೋದಿಲ್ಲ. ಈಗ ಇದು ಶುದ್ಧ ಭಿನ್ನ ರಾಶಿ. ಅವಾಗ ನೀವು ಉತ್ತರ ಏನು ಮಾಡಬೇಕು? 7 20 ಇಡ್ರಿ. ಇಲ್ಲ ಒಂದು ಸ್ವಲ್ಪ ನಾ 28 ತಳಗ 3 ಸ್ಥಾನ ಅದಂದ್ರೆ 3 0 ಇರಬೇಕು. ಇದನ್ನ ನೆನ್ಪಿಟ್ಕೊಳ್ರಿ. 4 7 28, 4 25 100. ಈ 0 ಇಲ್ಲಿ ತೊಗೊಂಡ್ಬಿಡ್ರಿ. ಬರೋಬ್ಬರಿ 7 250. ನೋಡಿ, ಇದು ಕನಿಷ್ಠ ರೂಪಕ್ಕೆ ತರೋದು, ಸಿಂಪ್ಲೆಸ್ಟ್ ಫಾರ್ಮ್ ಅಂತ ತರೋದು 7 250. ಇಲ್ಲೇ ಈ ಗಣಿತಗಳನ್ನು ನೀವು ಟ್ಯಾಬ್ದಾಗ ನೋಡ್ಬೋದು. ಆದರೆ ಕಂಪಲ್ಸರಿ ನಿಮಗೆ ಇಂಟರ್ನೆಟ್ ವೈರ್ ಬರಬೇಕು. ಮೊಬೈಲ್ದಿಂದ ಇದು ಟೆಲಿಗ್ರಾಮ್ ಕ್ಲಾಸ ಕಾಣಿಸುವುದಿಲ್ಲ. ಇದರ ಪವರೇ ಹಂಗೆ ಅದು. ಜಸ್ಟ್ ಸ್ಕೂಲ್ ಇದ್ದಂಗೆ ಅದು. ದೊಡ್ಡ ಸ್ಟುಡಿಯೋ ಮಾಡಿ, ದೊಡ್ಡ TV ಹಾಕಿ, ಆಮೇಲೆ ಸ್ಪೀಕರ್ಗಳಿಟ್ಟು, ಇಲ್ಲೆಲ್ಲ ಬೆಂಗಳೂರ ಸ್ಕೂಲ್ಗಳೆಲ್ಲ CET ಇಂಜಿನಿಯರಿಂಗ ನೀಟ್ ಗೀಟ್ ಎಲ್ಲ ನಾನು ನೋಡಿ ಬಂದ. ಆದರೆ ಬೋರ್ಡ ಅವರು ಬೇರೆ ಇರ್ತಾವೆ. ಅವು ಕಂಪ್ಯೂಟರ್ ಬೋರ್ಡ್ ಇರ್ತಾವೆ. ಅವು ಆ್ಯಕ್ಚುಲಿ ಒರಿಜಿನಲ್ ಅಭ್ಯಾಸ ಅಲ್ಲದ. ಕಂಪ್ಯೂಟರ್ ಬೋರ್ಡ್ ಅಂದ್ರೆ ಏನಿಲ್ಲ, ಹಿಂಗೆ ಒಂದು ಪೆನ್ ತೊಗೋತಾರೆ, ಬಡ ಬಡ ಬರೀತಾರೆ, ಹಿಂಗೆ ಮಾಡಿ ಬಿಡ್ತಾರೆ, ಅಡಗಿಸ್ಬಿಡ್ತಾರೆ, ಹೋಗ್ಬಿಡ್ತಾರೆ. ಆದರೆ ಇದು ಒರಿಜಿನಲ್ ಕೋಚಿಂಗ್ ಕ್ಲಾಸ್. ಕರ್ನಾಟಕದಲ್ಲಿ ಒರಿಜಿನಲ್ ಅಂತ ಹೇಳ್ಕೋಬಹುದು ನಾನು. ಇದು ನವೋದಯ ಸೈನಿಕ್ ಸ್ಕೂಲ್ ಮ್ಯಾಥಮೆಟಿಕ್ಸ್ ಡಿಕ್ಷನರಿ ಕೋಚಿಂಗ್ ಕ್ಲಾಸ್. ಯಾವುದೇ ಗಣಿತ ಇದ್ರಾಗ ನೀವು ಆ ಇಂಡೆಕ್ಸ್ ತೆಗೆದು ನೋಡಿದಾಗ ನಿಮ್ಮ ಗಣಿತಗಳು ಒಂದೇ ಇರಂಗಿಲ್ಲ. ಅಲ್ಲಿ ಒಂದು ಇಂಡೆಕ್ಸ್ ಅಂದ್ರೆ ಒಂದು ಕ್ವಶನ್ ತಳಗ ಕನಿಷ್ಠ ಮಿನಿಮಮ್ 4-5 ಗಣಿತ ಇರ್ತಾವೆ. ಬೇಕಾದಂತ ನೋಡಿ. ಇವು ಅನುಕ್ರ ನಂಬರ್ ಅಭ್ಯಾಸ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಮೂನಿ ಒಂದೊಂದು ಗಣಿತಗಳು ಇದರ ಬಂದು ಹೋಗ್ತಾವೆ. 1 ಅಥವಾ 2 ಬರ್ತಾವೆ. ಮುಂದೆ ಆಮೇಲೆ ಚಾಪ್ಟರ್ ವೈಸ್ ಅಭ್ಯಾಸ ಬರ್ತಾವೆ.
ಅನುಪಾತದ ಲೆಕ್ಕಗಳು, ಸರಳ ಬಡ್ಡಿ ಲೆಕ್ಕಗಳು, ದರದ ಲೆಕ್ಕಗಳು, ಅವಧಿ ಲೆಕ್ಕಗಳು, ವಸ್ತುವಿನ ಬೆಲೆ, ಶೇಕಡ ಅತಿ ದೊಡ್ಡ ಪ್ರಮಾಣದಾಗ ಬರ್ತವೆ. ಆಮೇಲೆ ಕೆಲಸಕ್ಕೆ ದಿನಗಳ ಲೆಕ್ಕಗಳು, ಫ್ಯಾರನ್ಹೀಟ, ಆಮೇಲೆ ಸೆಂಟಿಗ್ರೇಟಿಗೆ ಕನ್ವರ್ಟ್ ಮಾಡೋದು, ಫ್ಯಾರನ್ಹೀಟಿಗೆ ಕನ್ವರ್ಟ್ ಮಾಡೋದು, ಆಮೇಲೆ ಗ್ರಾಫಿಕ್ ಮ್ಯಾಥಮೆಟಿಕ್ಸ್ ಬರ್ತದೆ, ಆಮೇಲೆ ಸರಾಸರಿ ಬರ್ತದೆ, ಸರಳ ಬಡ್ಡಿ, ಆಮೇಲೆ ಕೊಂಡ ಬೆಲೆ, ಮಾರಾಟ ಬೆಲೆ, ಲಾಭ, ಹಾನಿ, 1 2 ಕನಿಷ್ಠ 30 ಚಾಪ್ಟರ್ ಅಭ್ಯಾಸ ಅದ. ಇನ್ನು ಹೆಚ್ಚೇ ಇರ್ಬೋದು, ನಾ ಅಂದಾಜು ಹೇಳ್ತಾನೆ. ಈಗ ಬರೀ ಒಂದು ಅನುಕ್ರಮ ನಂಬರ್ಗೆ 152 ವಿಡಿಯೋ ಅದಂದ್ರೆ ಇದು ಸೀರಿಯಲ್ ಅಭ್ಯಾಸ ಅಂತಾರೆ ಇದಕ್ಕೆ. ಎಲ್ಲ ನಮೂನಿ ಗಣಿತಗಳು ಬಂದು ಹೋಗ್ತಾ ಇದ್ದಾರೆ 1 2. ಆಮೇಲೆ ಕ್ರಮಬದ್ಧವಾಗಿ ಚಾಪ್ಟರ್ ವೈಸ್ ಇನ್ನೊಂದು ಸೀರಿಯಲ್ ಬರ್ತದೆ, ಅದು ಬೇರೆ ಸರ್ ಹೇಳ್ತಾರೆ. ನೀವು ಅದರಾಗ ನಿಮಗೆಲ್ಲ ಕ್ವಶನ್ ಪೇಪರ್ಗಳು ಎಲ್ಲ ಬರ್ತಾವೆ. ನೀವು ಹಚ್ಚು ಪದ್ಧತಿ ಒಂದು ತಿಳ್ಕೊಬೇಕಷ್ಟೇ. ಈಗ ನೋಡ್ರಿ, ಇದು ಬಂತಿಲ್ಲ ನೋಡ್ರಿ, ಇದು ನ್ಯಾಚುರಲ್ ಕ್ಲಾಸ್. ಈಗ ನೋಡ್ರಿ, ಇದು 15 ಇಡ್ರಿ, ತಳಗೆ ಎಷ್ಟವ ಸ್ಥಾನ 3 ಅಂದ್ರೆ 3 ಸ್ಥಾನ ಅಂದ್ರೆ 1 0 ಕೊಟ್ಟು 1 ಅಂಕಿ ಬರೆದು 3 0 ಕೊಡ್ರಿ. 5 3 15, 5 2 100 ಬರೋಬ್ಬರಿ. ಇದ್ರ ಉತ್ತರ ಕನಿಷ್ಠ ರೂಪ ಸಿಂಪ್ಲೆಸ್ಟ್ ಫಾರ್ಮ್ದಾಗ ಎಷ್ಟು ಬರ್ತು? 2 3 ಆನ್ಸರ್ 3 / 2 100. ನೋಡಿ, ಇಲ್ಲಿ ಇನ್ನೊಂದು ವಿಶೇಷ ಹೇಳ್ತಾನೆ. 805 ಇಟ್ಟು ತಳಗೆ 100 ಇಡಬಾರ್ದು ನೀವು. ಯಾಕೆ ಸಣ್ಣ ಹುಡುಗರು, ಸೈನಿಕ್ ಸ್ಕೂಲ್ ನೋಡಿದ ಹುಡುಗರು ಅಂದ್ರೆ ಹೆಂಗೆ 8 ಏನು ಮಾಡಬೇಕು ನೀವು? ಪೂರ್ಣ ಸಂಖ್ಯೆದಾಗ ಇಟ್ಕೋಬೇಕಂದ್ರೆ ನೋಡ್ರಿ, ಪೂರ್ಣ ಸಂಖ್ಯೆ ಅಂದ್ರೆ ಹಿಂಗೆ 8. ಆಮೇಲೆ 5 ಮೇಲೆ ಇಡ್ರಿ. ಬಿಂದುದ ಮುಂದೆ ಎಷ್ಟು ಸ್ಥಾನವ? 2 ಸ್ಥಾನವ ಅಂದ್ರೆ 100 ಕೊಡ್ರಿ. ನೋಡ್ರಿ, 5 1 5 20 = 8 ಪೂರ್ಣಾಂಕ 1 20. ಇದರ ಉತ್ತರ 8 ಪೂರ್ಣಾಂಕ 1 20. ಇದನ್ನ ಗುದುಮರ್ಗಿ ರೀತಿ ಒಳಗೂ ಗಣಿತ ತಿಳಿಸ್ತಿರ್ತಾರೆ, ನಿಮ್ಗೆ ಗೊತ್ತಿಲ್ಲ. ಇದ್ದಾರೆ ಒಬ್ಬೊಬ್ರು, ನೋಡ್ತಿರ್ತಂದು ನಾನು. ಬೇಡ, ಅವ್ರ ಬಗ್ಗೆ ಹೇಳೋದು ಬೇಡ. ಹಂಗೆ ಮಾಡಬಾರ್ದು. ಯಾಕಂದ್ರೆ 805 ಇಟ್ಟು 100 ಭಾಗಿಸೋದು ಬೇಡ. ಅದ ಪೂರ್ಣ ಸಂಖ್ಯೆದಾಗ 8 ಇಟ್ಟು ಬಿಡ್ರಿ, 8 ಪೂರ್ಣ ಸಂಖ್ಯೆ ಇಟ್ಟು ಬಿಡ್ರಿ. ಆಮೇಲೆ ಏನು ಮಾಡಬೇಕು? 5 ಹೊರಗಿಡ್ರಿ. 5ರ ಮುಂದೆ ಈ ಬಿಂದುದ ಮುಂದೆ 2 ಸ್ಥಾನದಂದ್ರೆ 100 ಕೊಡ್ರಿ. 5 1 5 20 8 ಪೂರ್ಣಾಂಕ 1 20. ನೋಡ್ರಿ, ಉತ್ತರ ಬಂತೇನು? ನೋಡಿ, ಇಂಥವೆಲ್ಲ ನೋಡಿ 1480 ಭಾಗಿಲೆ 100 ಭಾಗಿಸ್ರಿ. ಸಂತ್ಯನಕ ಜಮಖಾನೆ ಚಾದರ್ ತೊಗೊಂಡೋಗಿ ಪರೀಕ್ಷೆ ಹಾಲಿನ ಮಲ್ಕೋಬೇಕಾಗ್ತದೆ. ನೀವು ಹೆಂಗೆ ಮಾಡಬೇಕ ಗಣಿತಂದು ನೋಡಿ. ನಾ ಹೇಳಿಲ್ಲ, ಹಾಡು ಬರ್ತಿರ್ತಾರೆ, ಬೇಕಾದರಾಗದಾಗ ಹಾಡ್ಬೋದು. ಒಂದು ಗಣಿತನ 100 ಒಂದು ಕನಿಷ್ಠ 2-3 ರೀತಿ ಒಳಗೆ ಗಣಿತಗಳನ್ನು ತಿಳಿಸುವಂಥ ಶಿಕ್ಷಕರು ನೋಡಿ. ನಾನು ಒಂದೇ ಗಣಿತನ 2-3 ಟೈಪ್ ತಿಳಿಸ್ತಿರ್ತಾರೆ. ಅವ್ರದ್ದನ್ನು ನೋಡಿ ನಾ ಕಲ್ತು. ನನಗೆ ಶಾಣೆ ಅನ್ಬಾರ್ದು. ನಾವು ಶಾಣ್ಯಾರ್ದು ನೋಡಿ ಕಲ್ತು ನಿಮಗೆ ಹೇಳಿಕತ್ತಿದ್ದೀವಿ. ನೀವು ಶಾಣ್ಯಾರಾಗಬೇಕು ವಿದ್ಯಾರ್ಥಿಗಳು. ಮೊದಲು ವಿದ್ಯಾರ್ಥಿಗಳು ಶಾಣ್ಯಾರ ರಿಸಲ್ಟ್ ತೆಗೆದ್ರಿ ಅಂದ್ರೆ ಆವಾಗ ಪೇರೆಂಟ್ಸ್ಗಳು ಜೋಶಿ ಸರ್ ಶಾಣ್ಯಾರ ಅಂತಾರೆ. ಖರೆ ಶಾಣ್ಯಾರ ನೀವು. ವಿದ್ಯಾರ್ಥಿಗಳು ಶಾಣೆತನ. ಟೀಚರ್ ಆ್ಯಸ್ ಎ ಟಾರ್ಚ್ ಬಟ್ ಸ್ಟೂಡೆಂಟ್ ಶೆಲ್ ವೀಕ್ ಇರ್ತಾನೆ. ಬ್ಯಾಟ್ರಿಯನ್ನು ರೋಡ್ ಕಾಣಿಸೋದಿಲ್ಲ. ಶೆಲ್ ಪವರ್ಫುಲ್ಲಲ್ಲೇ ನೋಡ್ಕೊಂಡು ವಿದ್ಯಾರ್ಥಿಗಳೇ ವಿನ್ ಆಗ್ಬೇಕು. ರಿಸಲ್ಟ್ ತೆಗೀರಿ. ಈ ವಿಡಿಯೋಕ್ಕೆ ಮುಂದೆ ಕ್ಯೂ ಹತ್ತದು. ಜೋಶಿ ಸರ್ ಕೋಚಿಂಗ್ ಕ್ಲಾಸ್ ಸರಿ, ಒಬ್ಬರು ಶಾಣ್ಯಾರ ನಡೆಸ್ಬೋದು ತಗೊಂಡು. ಮೊದಲು ನೀವು ರಿಸಲ್ಟ್ ತೆಗಿ ತನಕ ಇದಕ್ಕೆ ಬೆಲೆ ಬರುವುದಿಲ್ಲ. ನನಗೆ ಗೊತ್ತದ, ಆದ್ರೂ ನಾ ಪ್ರಯತ್ನ ಬಿಟ್ಟಿಲ್ಲ. ನೋಡ್ರಿ ಹೆಂಗೆ ಇದನ್ನು 14 ಪೂರ್ಣ ಸಂಖ್ಯೆದಾಗ ಹಚ್ಕೋರಿ. 86 ಮ್ಯಾಲೆ ಇಡ್ರಿ. ತಳಗೆ ಎಷ್ಟು ಇಡ್ಬೇಕು? ಬಿಂದುದ ಮುಂದೆ 2 ಅಂಕೆ ಬಂದ್ರೆ 1ರ ಮುಂದೆ 2 0 ಕೊಡ್ರಿ. ನೋಡ್ರಿ, 2ರಲ್ಲಿ ಹೋಗ್ತದೆ. 2 4 2 3 ಅವಿಭಾಜ್ಯ ಸಂಖ್ಯೆ ಬಂತು. 2 50 ಬರೋಬ್ಬರಿ 14 ಪೂರ್ಣಾಂಕ 43 50 ಇದರದ್ದು ಉತ್ತರ. ಇನ್ನೊಂದ್ಸಲ ಅಷ್ಟನ ಉತ್ತರ 14 ಪೂರ್ಣಾಂಕ 43 50. ನೋಡಿ,
9 ಹೊರಗೆ ಇಡ್ರಿ, 132 ಮ್ಯಾಲೆ ಇಡ್ರಿ. ಬಿಂದುದ ಮುಂದೆ ಎಷ್ಟು ಅಂಕಿ 3 ಅವ, 1ರ ಮುಂದೆ 3 0 ಕೊಡ್ರಿ. 2ರಲ್ಲಿ ಭಾಗ ಹೋಗ್ತದೆ, 2 6 12, 2 6 12 ಅಥವಾ 4ರಲ್ಲಿ ಹೊಡ್ರಿ. 32 2 ಕೊನೆ 2 ಅಂಕೆಗಳು 4ರಲ್ಲಿ ಭಾಗ ಹೋಗ್ತಾವ ಇಲ್ಲ ನೋಡ್ರಿ. ಅಂದ್ರೆ ಈಜಿ ಉತ್ತರ ಬರ್ತದೆ, ಪಟ್ನ ಬರ್ತದೆ. 4 3 12, 4 3 12, 4 3 12, 4 25 100 ನೋಡ್ರಿ ಹೆಂಗದ ಇಲ್ಲಿ. ಇದನ್ನ 4ರಲ್ಲಿ ಭಾಗಿಸಿರಿ. ಈಗ 4 3 12, 4 3 4 25 100. ಈ 0 ಇಲ್ಲಿ ಇಟ್ಬಿಡ್ರಿ. ಬರೋಬ್ಬರಿ 9.33 250 ನೋಡಿ. ಯಾವ ಅಂಕೆಲೇನೋ ಭಾಗ. ಇದು 3ರಲ್ಲಿ ಹೋಗ್ತದೆ, ಇದು ಹೋಗೋದಲ್ಲ. ಇದು 2ರಲ್ಲಿ ಹೋಗ್ತದೆ, ಇದು ಹೋಗೋದಲ್ಲ. ಇದು 5ರಲ್ಲಿ ಹೋಗ್ತದೆ, ಇದು ಹೋಗೋದಲ್ಲ. ಉತ್ತರ ಫೈನಲ್ ಆಯ್ತು 9.33 250. ಇದನ್ನ ತಗೊಂಡವ್ರಿಗೆ ಡ್ರಾ ಪ್ರಚಾರ ಮಾಡಂಗಿಲ್ಲ. ನೋಡಿ ಇದಕ್ಕೆ ಬೆಲೆ ಕೊಟ್ಟು ಮಂದಿ ತಗೋಬೇಕು. ತಗೋರಿ ನಮ್ಮ ವಿಡಿಯೋ ಕೋಚಿಂಗ್ ಕ್ಲಾಸ್ನ ಸ್ಟೇಟಸ್ನ ಮುದ್ದಾಮ್ ಹಾಕಿನ ಗಣಿತಗಳು ನೀವು ನೋಡಲಿ. ಚಂದ ಬರ್ತದ, ಚಂದ ತಿಳಿಸ್ತಾರ, ಮಕ್ಕಳಿಗೆ ತಿಳಿತದ. ನೀವು ಅದಕ್ಕೆ ಬೆಲೆ ಕಟ್ಟಬೇಕು. ಪಾಲಕರು, ಟೀಚರ್ಸು, ಪಾಲಕರು ಅದಕ್ಕೆ ಬೆಲೆ ಕಟ್ಟಿ ತಗೋಬೇಕು. ತಗೋರಿ ಅಂತಂತ ನಾ ಹೇಳೋದ್ರೊಳಗೆ ಅರ್ಥ ಇರೋದಿಲ್ಲ. ನೋಡ್ರಿ, ಇವು ಮುಂದೆ ನಾಳೆ ನಿಮಗೆ ಆನ್ಲೈನ್ ಕ್ಲಾಸ್ ಸಿಗೋದು ಅಷ್ಟು ಕಷ್ಟ ಆಗ್ತದೆ. ಬ್ಯೂಸಿ ಆತಂದ್ರೆ ಎಲ್ಲರೂ ಲೈಕ್ ಮಾಡಿದಾಗ ಆಮೇಲೆ ನೋಡ್ರಿ ಚೆನ್ನಾಗಿ ಬರ್ಕೋರಿ.